ಎಲ್ಲ ಅದನ್ನು ಹೊಡ್ಕೊಂಡು ಹೋಗ್ಬಿಟ್ಟಿದೆ. 20 ಜನಕ್ಕೆ ಆನೆ 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 ಗೈಸ್, ಆನೆ ಆನೆ ಇದೆ ನೋಡ್ರಿ. ಲಿಟ್ರಲಿ ಎಷ್ಟೊಂದು ಇದೆ ಅಂದ್ರೆ ಇಲ್ಲೊಂದ್ಸಲ ನೋಡಿ ಇಲ್ಲಿ. ಇಲ್ಲಿ ವಿಲೇಜಸ್ ನೋಡ್ಬೋದು ಎಷ್ಟು ಮಟ್ಟಕ್ಕೆ ಇದೆ ಅಂತ. ಆಲ್ಮೋಸ್ಟ್ ಯಾವ್ದು ಲೆವೆಲ್ ಅಲ್ಲಿ ಇಲ್ಲ, ಎಲ್ಲಾನು ಬೆಟ್ಟಗಳ ಮೇಲೆನೆ ಇರೋದು. ಸೊ ಅದಕ್ಕೆ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಆದ್ರೆ ತುಂಬಾ ಅಫೆಕ್ಟ್ ಆಗೋದು. ಆ ಬೆಟ್ಟಗಳಿಂದ ನೋಡಿ, ಎಲ್ಲ ಬೆಟ್ಟ ಗುಟ್ಟಗಳ ಮೇಲೆನೆ ಇರೋದು ಮನೆಗಳು. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ತುಂಬಾ ಕಾರಣ ಇದೆ ಗೈಸ್. ಈ ಬೆಟ್ಟಗಳ ಮೇಲೆ ನಾವು ಸಹ ಈಗ ಇಳಿತಾ ಇರೋದು ಬೆಟ್ಟನೇ. ಬೆಟ್ಟಗಳು ಮೇಲ್ಮೇಲೆನೆ ಮನೆಗಳು ಕಟ್ಕೊಬಿಡೋದು. ಸೊ ಆತರ ಮಾಡಿದ್ರಿಂದ ಲ್ಯಾಂಡ್ ಸ್ಲೈಡ್ಸ್ ತುಂಬಾ ಆಗುತ್ತೆ. ಆದಾಗ ತುಂಬಾ ಆಗಿಲ್ಲ, ಸ್ವಲ್ಪ ಲೈಟ್ ಆಗಾದ್ರೂ ಅವ್ರಿಗೆ ತುಂಬಾ ಅಫೆಕ್ಟ್ ಆಗುತ್ತೆ ಅಲ್ವಾ. ಸೊ ಈಗ ನಾವು ಹೋಗಿ ಒಂದು ರಿಟರ್ನ್ ಸ್ಪಾಟ್ ಅಲ್ಲಿ ಚೆನ್ನಾಗಿ ವೈಬ್ ಮಾಡ್ಕೊಂಡು ಈಗ ಅಲ್ಲಿಂದ ನಾವು ಹೊಡ್ತಾ ಇದೀವಿ. ಸೊ ಈಗ ನಾವು ಹೋಗ್ತಾ ಇರೋ ವಾಟರ್ ಫಾಲ್ಸ್ಗೆ ಇನ್ನು 5.3 ಕಿಲೋಮೀಟರ್ಸ್ ಹತ್ರ ಇದೆ. ವಾಟರ್ ಫಾಲ್ಸ್ ಏನು ಅಂತ ಕೋರೆ ಕರಿ ಬ್ರೋ. ಏನ್ ವಾಟರ್ ಫಾಲ್ಸ್ ಹೆಸರೇನೋ? ಕ್ಯಾಟ್ರಿನ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇರೋದು ಗಾಯ್ತು. ಕೇಳಿದ್ರೆ ಏನಪ್ಪ ಹೇಳಿದ್ ನೀವ್ ಹೆಸರು? ಕೃಷ್ಣವೇಣಿ ಅಂತ ಹೇಳ್ತಾರೆ ಗೈಸ್. ಕ್ಯಾಟ್ರಿನ್ ವಾಟರ್ ಫಾಲ್ಸ್, ಕೃಷ್ಣವೇಣಿ ವಾಟರ್ ಫಾಲ್ಸ್. ಜೋಕ್ ಮಾಡ್ದೆ ಏನಂದ್ರೆ ಬರತ್ತು ಬಳೆ ಹತ್ರ ಬರತ್ತಾನೆ, ಬಳೆ ಅವರು ಪ್ರಾಣಿ ಇರ್ಬೇಕು ಬರತ್ತ. ಗೈಸ್ ಮಿನಿ ಬಸ್ ಪಾಪ ಆಕ್ಸಿಡೆಂಟ್ ಆಗಿದೆ ನೋಡಿ. ಡೌನ್ ಇಂದ ಬಂದು ಫುಲ್ಲು ಇಲ್ಲಿ ಹಿಂಗೆ ಬಿಟ್ಬಿಟ್ಟಿರೋದು. ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತಂತ ಅಂದ್ರೆ, ಸೊ ಘಾಟ್ ಸೆಕ್ಷನ್ ಅಲ್ಲಿ ಬರ್ಬೇಕಾದ್ರೆ ಬ್ರೇಕ್ ಡ್ರಮ್ಗಳೆಲ್ಲ ಹೀಟ್ ಆಗಿರುತ್ತೆ. ಸೊ ಆ ಹೀಟ್ ಅಲ್ಲಿ ಬ್ರೇಕ್ ಅನ್ನೋದು ಅಪ್ಲೈ ಆಗಲ್ಲ. ಸೊ ಅವರು ಕಂಟ್ರೋಲ್ ತಪ್ಪಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಆಕ್ಚುಲಿ ಇಲ್ಲಿ ಬಾರಿಗೇಡ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಅದನ್ನು ಹೊಡ್ಕೊಂಡು ಹೋಗ್ಬಿಟ್ಟಿದೆ. 20 ಜನಕ್ಕೆ ಏನೋ ಗಾಯ ಆಗಿದೆಯಂತೆ. ಎಲ್ಲ ಹಾಸ್ಪಿಟಲ್ ಇದ್ದಾರೆ, ಸದ್ಯಕ್ಕೆಲ್ಲ ಸೇಫ್ ಅಂತ ಹೇಳಿದ್ರು. ಈಗ ಒಂದು 15 ನಿಮಿಷ ಮುಂಚೆ ಆಗಿರೋದು. ಇಲ್ಲಿ ಒಂದು 5-10 ಫೀಟ್ ಅಷ್ಟೇ. ಸೊ ಈ ಕಡೆ ಬಿದ್ದಿರೋದಕ್ಕೆ ಏನಾಗ್ಲಿಲ್ಲ. ಸೊ ಅದೇ ಆ ಕಡೆ ಇನ್ ಸ್ವಲ್ಪ ಈ ಕಡೆ ನೋಡಿದ್ರೆ ಸೊ ಎಷ್ಟು ಡೌನ್ ಡೀಪ್ ಇದೆ ಅಂದ್ರೆ ವಿ ಕ್ಯಾಂಟ್ ಇಮ್ಯಾಜಿನ್. ನೋಡಿ ಇದೆಲ್ಲ ಏನ್ ಕಾಣಿಸಿದೆ ಘಾಟ್ ಸೆಕ್ಷನ್, ಇದೆಲ್ಲ ಕೆಳಗೆ ಇಲ್ಲಿ ಡೀಪ್ ಅಲ್ಲಿ ಒಂದು ರಿವರ್ ಓಡ್ತಿದೆ. ಸೊ ಸ್ವಲ್ಪ ಆ ಕಡೆ ಬಿಡೋದಕ್ಕೆ ಹೋಗಿ ಈ ಕಡೆ ಬಿಟ್ಬಿಟ್ಟಿದ್ದಾರೆ. ಆ ಕಡೆ ಬಿಟ್ಟಿದ್ರೆ ಗಾಡಿನ ಸಿಗ್ತಾ ಇರ್ಲಿಲ್ಲ, ಏನು ಆಗ್ತಾ ಇರ್ಲಿಲ್ಲ. ಸದ್ಯಕ್ಕೆ ಪ್ಯಾಸೆಂಜರ್ಸ್ ಎಲ್ಲ ಸೇಫ್ ಅಂತ ಹೇಳಿದಾರೆ. ಇಲ್ಲಿ ವಾರ್ನಿಂಗ್ ಅನ್ನೋದನ್ನ ಕೂಡ ಕೊಟ್ಟಿರ್ತಾರೆ ಅಲ್ಲಲ್ಲಿ. ಫಸ್ಟ್ ಸೆಕೆಂಡ್ ಗೇರ್ ಮಾತ್ರ ಯೂಸ್ ಮಾಡಿ, ಯಾಕಂದ್ರೆ ಇದು ಭಯಾನಕ ಘಾಟ್ ಸೆಕ್ಷನ್. ಘಾಟ್ ಸೆಕ್ಷನ್ ಅಂದ್ರೆ ಸುಮ್ಮನೆ ಡೆಡ್ ಅಂಡ್ ಕೌಸ್ ಇರುತ್ತೆ. ಸೊ ನಾವು ನಮ್ ಕರ್ನಾಟಕದಲ್ಲಿ ಅಂದ್ರೆ ನಮ್ ಚಾರ್ಮಡಿಯಲ್ಲಿ ಇರುತ್ತೆ ಆ ತರ ಡೆಡ್ ಅಂಡ್ ಕೌಸ್ ಇರುತ್ತೆ. ಸ್ಟ್ರೈಟ್ ಆಗಿ ಬಂದು ಒಂದೇ ಸಲ ಹಂಗೆ ವಾಪಸ್ ತಗೋಬೇಕಾಗುತ್ತೆ. ಸೊ ಇಲ್ಲೇ ನೋಡ್ರಿ, ನಾನು ನೋಡಿಸ್ತೀನಿ. ಸೊ ಹಿಂಗ್ ಬರ್ತಿದ್ಯಾ, ಇಲ್ಲಿ ಬಂದು ನಾರ್ಮಲ್ ರೋಡ್ಗಳಾದ್ರೆ ಹಿಂಗ್ ಇದ್ ಮಾಡಿರ್ತಾರೆ. ಇಲ್ಲಿ ಬಂದ್ರೆ ಹಿಂಗೆ ಹೋಗ್ಬೇಕು. ಹಿಂಗ್ ಬಂದು ಸಡನ್ ಆಗಿ ಹಿಂಗ್ ತಿರ್ಸ್ಬೇಕಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮೇಲಿಂದ ಬಂದಿದ್ದಾರೆ ಸೆಕೆಂಡ್ ಥರ್ಡ್ ಗೇರ್ ಅಲ್ಲಿ. ಬ್ರೇಕ್ ಡ್ರಮ್ ಗಳೆಲ್ಲ ಫುಲ್ ಹೀಟ್ ಆಗ್ಬಿಟ್ಟಿರುತ್ತೆ. ಹೀಟ್ ಆಗಿರೋ ಕಾರಣದಲ್ಲಿ ಬ್ರೇಕ್ ಅಪ್ಲೈ ಮಾಡಿದ್ರು ಗಾಡಿ ನಿಲ್ಲಿರಲ್ಲ. ಸೊ ಈ ಗಾಡಿ ಹಿಂಗ್ ಹೋಗ್ಬಿಟ್ಟಿದೆ. ಅಂಕಲ್ ನೋಡ್ಸಿದಾರ ನೋಡಿ ಸ್ವಲ್ಪ. ಗಾಯ್ಸ್ ಆಕ್ಚುಲಿ ಇದು ನೋಡಿಲಿ, ಸ್ವಲ್ಪ ಗಾಡಿ ಎಷ್ಟು ಡೀಪ್ ಅಂದ್ರೆ ಇಲ್ಲಿ ನಾವು ಬಿದ್ರೆ ನಾವು ಸಿಗೋದು, ಬಾಡಿ ಸಿಗೋದೇ ಕಷ್ಟ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಅಕಸ್ಮಾತ್ ಇನ್ ಕೇಸ್ ಇಲ್ಲಿ ಬಿದ್ದಿದ್ರೆ ಗಾಡಿನೇ ಸಿಗ್ತಾ ಇರ್ಲಿಲ್ಲ, ಏನು ಆಗ್ತಾ ಇರ್ಲಿಲ್ಲ. ದೇವ್ರ ಪುಣ್ಯಕ್ಕೆ ಒಂದು 3ರಿಂದ 10 ಅಡಿ ಒಳಗಡೆ ಆ ಕಡೆ ಬಿದ್ದಿದೆ. 20 ಜನ ತಪ್ಸ್ಕೊಂಡವ್ರೆ. ಒಂದ್ 20ರಿಂದ 25 ಜನ ತಪ್ಸ್ಕೊಂಡವ್ರೆ. ಇಫ್ ಇನ್ ಕೇಸ್ ಆ ಕಡೆ ಹೋಗಿದ್ರೆ ಮುಗ್ದೋಗ್ತಿತ್ತು. ನೋಡಿದ್ರಲ್ಲ ಡೀಪ್ ಎಷ್ಟೊಂದು ಡೀಪ್ ಇದೆ ಅಂತ. ನೀವು ಅಷ್ಟೇ ಘಾಟ್ ಸೆಕ್ಷನ್ ಗಳಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಗೇರ್ ಅಲ್ಲಿ ಕಂಟ್ರೋಲ್ ಮಾಡಿ ಗಾಡಿನ. ಬ್ರೇಕ್ ಅಲ್ಲಿ ಮಾತ್ರ ಯಾವತ್ತೂ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಇದಕ್ ಮುಂಚೆ ನಾವು ಹಿಮಾಲಯನೂ ಹಾಗೆ ಆಯ್ತು. ದಯವಿಟ್ಟು ಅಷ್ಟೇ ಗಾಡಿನ ಘಾಟ್ ಸೆಕ್ಷನ್ ಅಲ್ಲಿ ಓಡಿಸ್ಬೇಕಾದ್ರೆ ಗೇರ್ ಟು ಗೇರ್ ಅಲ್ಲಿ ಕಂಟ್ರೋಲ್ ಮಾಡಿ. 1-2 ಎರಡೇ ಗೇರ್ ಅಲ್ಲಿ ಮೈಂಟೈನ್ ಮಾಡಿ. ನೀವು 2 ಗೇರ್ ಬಿಟ್ಟು 3ನೇ ಗೇರ್ ಹಾಕಿದ್ರು ಸುಮ್ನೆ ಅದು ರಿಸ್ಕು.
ನೀವ್ ಅಲ್ಲಿ ಡೌನ್ ಅಲ್ಲಿ ಬಂದ್ರೆ ಎಷ್ಟು ದೂರದಿಂದ ಬಂದಿರ್ತೀರಾ, ಇಂಜಿನು ಚೆನ್ನಾಗಿ ಹೀಟ್ ಆಗಿ ಬ್ರೇಕ್ ಡ್ರಮ್ಗಳೆಲ್ಲ ಹೀಟ್ ಆಗ್ಬಿಟ್ಟಿರುತ್ತೆ, ಕ್ಲಚ್ ಲೋಡಿಂಗ್ ಎಲ್ಲ ಸ್ಮೆಲ್ ಬಂದ್ಬಿಟ್ಟಿರುತ್ತೆ. ಸೊ ಆಗ ನಾವು ಸಡನ್ ಆಗಿ ಬ್ರೇಕ್ ತುಳಿದ್ರು ಅಪ್ಲೈ ಆಗಲ್ಲ. ಸೊ ನೋಡಿ ಇಲ್ಲಿ ಎಷ್ಟೊಂದು ಡೀಪ್ ಇದೆ ಅಂತ. ಕ್ಯಾಟ್ರಿನ್ ವಾಟರ್ ಫಾಲ್ಸ್ ಗೆ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. 1 ಕಿಲೋಮೀಟರ್ ಇದೆಯಂತೆ ಗಾಯ್ಸ್. ಇನ್ನ ಇನ್ನೇ ಹೊಲ ದೂರ ನಾರ್ಗ ಇನ್ನ 1 ಕಿಲೋಮೀಟರ್ ಹತ್ರ ಬರುತ್ತೆ. ಸೊ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಅಂದ್ರೆ ಫುಲ್ ಅಪ್ಪು. ಇಲ್ಲಿಂದ ಟೈರ್ಡ್ ಆಗಿ ಬಂದಿದೀವಿ. ಇನ್ನ ಮಧ್ಯಾಹ್ನ ಲಂಚ್ ತಿಂದಿಲ್ಲ. ಸೌಂಡ್ ಕೇಳಿಸ್ತಿದೆ, ವಾಟರ್ ಬೀಳ್ತಾ ಇರೋದು. ಓಣ ಅಲ್ಲಿದೆ ನೋಡಿ ಗೈಸ್ ನಮ್ ಗಾಡಿ. 2 ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಬಂದಿದೀವಿ. ಸೊ ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ಇನ್ನ ನಡ್ಕೊಂಡ್ ಅಲ್ಲಿ ತನಕ ಹೋಗ್ಬೇಕು. ಎಂತ ಪೊದೆಗಳಲ್ಲಿ ಹೋಗ್ತಾ ಇರೋದು ನಾವು ಅಂದ್ರೆ ಲಿಟ್ರಲಿ ಕಾಲ್ ದಾರಿ ಗೈಸ್. ಆದ್ರೆ ಇದು ಫೇಮಸ್ ವಾಟರ್ ಫಾಲ್ಸ್. ಇಲ್ಲಿ ಗೊತ್ತಿರೋರ್ಗೆ ಮಾತ್ರ ಇದು ಫೇಮಸ್. ಇದು ಹಿಡನ್ಸ್ ವಾಟರ್ ಸ್ಪಾಟ್. ಚಿಕ್ಕ ದಾರಿಯಲ್ಲಿ ಹೋಗ್ತಾ ಇದೀವಿ. ಸೊ ಇಷ್ಟೆಲ್ಲ ರಿಸ್ಕ್ ತಗೊಂಡು 1 ಕಿಲೋಮೀಟರ್ ಹತ್ರ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಇದು ವರ್ತ್ ಇರುತ್ತಾ ಅಂತ ನೋಡೋಣ. ಬ್ರೋ ಆನಂದ್ ಬ್ರೋ, ಏನ್ ಅನ್ಕೊಂಡಿದ್ಯಾ? ವರ್ತ್ ಇರುತ್ತೆ ಅಂತ್ಯಾ? ನೋಡ್ಬೇಕು ಬ್ರದರ್, ಯಾಕಂದ್ರೆ ಎಷ್ಟು ರಿಸ್ಕ್ ತಗೊಂಡಿರುತ್ತೆ ನಮ್ ಕೈ ಸಂದಾಗಿರೋ ಪ್ಲೇಸ್ ಸಿಗುತ್ತೆ ಅನ್ಕೊಂಡಿನಿ. ವರ್ತಾಗಿ ಇರುತ್ತಾ ಇಲ್ವಾ ಅಂತ ನೋಡೋಣ ಗೈಸ್. ಏನಂತ ಆನಂದ್ ಬ್ರೋ? ನೋಡಮ್ಮ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದು ಹಿಡನ್ ವಾಟರ್ ಸ್ಪಾಟ್. ಇದು ಹಿಡನ್ ವಾಟರ್ ಫಾಲ್ಸ್. ಇಲ್ಲಿ ನಮ್ ಫ್ರೆಂಡ್ ಗಳಿರೋದ್ರಿಂದ, ಅವರು ಆಲ್ರೆಡಿ ಬಂದ್ ಹೋಗಿರೋದ್ರಿಂದ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪೊದೆಗಳಲ್ಲಿ ನುಗ್ಗಿ ಹೋಯ್ತಾ ಇರೋದು. ಇದೆಲ್ಲ ಟೀಯೇ ಗೈಸ್. ಇದು ಟೀನೇ. ವಾಟರ್ ಫಾಲ್ಸ್ ನೋಡಿ ಬ್ರೋ. ವಾಟರ್ ಫಾಲ್ಸ್ ಆಲ್ರೆಡಿ ಸೌಂಡ್ ಕೇಳಿಸಕ್ ಶುರುವಾಗಿದೆ. ಬನ್ನಿ ಹೋಗೋಣ. ಮತ್ತೆ ಡೌನ್ ಇಳಿಬೇಕು. ಈಗ ಇಳಿಯೋದಕ್ಕೆಲ್ಲ ಏನ್ ತೊಂದ್ರೆನೇ ಇಲ್ಲ, ಇಳಿದ್ ಬಿಡ್ಬೋದು. ಮತ್ತೆ ಅಲ್ಲಿಂದ ಈಜೆಲ್ಲ ಆಟ ಆಡ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾರೆ ಹತ್ತೋದಿದೆಯಲ್ಲ, ಅದು ರಿಸ್ಕ್. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನೋಡ್ರಿ ಡೌನ್ ಅಲ್ಲಿ ಹೋಗ್ತಾ ಇದೀವಿ. ಅವ್ರು ಮಾತ್ರ ಆಟ ಆಡ್ಕೊಂಡು ಹೋಗ್ತಾ ಇದಾರೆ. ಕೈಯಲ್ಲಿ ಆಗ್ತಾ ಇಲ್ಲ ಗೈಸ್, ಯಾಕಂದ್ರೆ ತುಂಬಾ ದೂರದಿಂದ ಗಾಡಿ ಓಡಿಸಿದೀವಿ. ಹಿಂದೆ ನೋವು ಇರುತ್ತೆ, ಪ್ರಾಬ್ಲಮ್ಸ್. ನೋಡಿ, ದ ಆಕ್ಚುಲ್ ಅಡ್ವೆಂಚರ್ ಬಿಗೈನ್ಸ್. ಯಾವ ತರ ಇದೆ ಅಂದ್ರೆ ಫುಲ್ಲು ವಿ ಶೇಪ್ ಅಲ್ಲಿ ಐತೆ ನೋಡಿ. ಅವರು ಕ್ರಾಕ್ಸ್ ಹಾಕೊಂಡಿದ್ದಾರೆ, ಆರಾಮಾಗಿ ಬರ್ಬೋದು. ಸೊ ನಾನು ಹಾಕೊಂಡಿರೋ ಸ್ಲೈಡ್ಸ್ ಗೈಸ್ ಫುಲ್ ಸ್ಲಿಪ್ ಆಗ್ತಾ ಇದೆ. ಇದು ಸ್ಲಿಪ್ಪಿ ಒಂದೇನಾಯ್ತಲ್ಲ ಬ್ರದರ್, ನಾನು ಆರಾಮಾಗಿ ಹಿಡಿದಿದ್ದೀನಿ. ಇದು ನೋಡೋಣ. ಇದು ಇಷ್ಟು ಕಷ್ಟಪಟ್ಟು ಹೋಯ್ತಾ ಇದೀವಿ, ಇದು ವರ್ತ್ ಇದೆಯಾ ಅಂತ ನೋಡುವ. ಗ್ರೇಟ್ ಅಪ್ಪ ಈ ತರ ನೋಡೋಣ ಗೈಸ್. ವಾಸ್ ಇಟ್ ವರ್ತ್? ಓಕೆ, ಥ್ಯಾಂಕ್ ಯು. ಹೋಗೋಣ. ಸೊ ಇಲ್ಲಿಗೆ ನಮ್ಗೆ ಒಂದ್ ಚೂರ್ ಕಾಣಿಸ್ತಾ ಇದೆ ಫಾಲ್ಸ್. ಎಲ್ಲ ಒಂದೇ ಸತಿ ನೋಡ್ತೀನಿ ಇದೆ ಗೈಸ್, ಫಾಲ್ಸ್ ಯಾವ ತರ ಇದೆ ಅಂತ. ಇಲ್ಲಿಂದ ಇಳಿಯೋದೇ ಬಾಧೆ ಇರೋದು ನೋಡಿ. ಹೋಗಿಲ್ಲ ಗೈಸ್, ಆದ್ರೆ ಜನ ಇದಾರೆ. ವಾಟರ್ ಫಾಲ್ಸ್ ಬಾಯ್ಸ್ ಇಳಿದಿದ್ದಾರೆ. ಬಿದ್ರೆ ಒಳ್ಳೆ ಕಂಟೆಂಟ್ ಗೈಸ್. ಆನಂದ್ ಬೀಳ್ತಾರೆ ನಮ್ಗೋಸ್ಕರ ಬಾಬ್ರು. ಅಷ್ಟು ದೂರ ಕಷ್ಟ ಬಿದ್ದು ಬಂದಿದ್ದಕ್ಕೆ ವರ್ತ ಅಂತ ಕೇಳಿದ್ರೆ ಓಕೆ ಗೈಸ್, ಓಕೆ ಆಗಿದೆ. ಆದ್ರೆ ಇನ್ನೂ ಥ್ರಿಲ್ಲಿಂಗ್ ಆಗಿ ಹೋಗ್ತಾನೆ ಇದೀವಿ. ನೋಡಿ ಗೈಸ್, ಈ ತರ ಇದೆ ವಾಟರ್ ಫಾಲ್ಸ್. ಇದೆ ನೋಡಿ ಒಂದು ಕೆಟ್ರಿನ್ ವಾಟರ್ ಫಾಲ್ಸ್. ಇಲ್ಲಿ ಬಂದು ನಾವು ಈಜಾಡ್ಕೊಂಡಿದೀವಿ. ನೀರ್ ಮಾತ್ರ ಸಖತ್ ಕೋಲ್ಡ್ ಆಗಿದೆ. ನಮ್ ಆನಂದ್ ಬ್ರೋ ಆಲ್ರೆಡಿ ಒಳಗಿದ್ದಾರೆ, ನಮ್ ರಾಕಿನೂ ಇಲ್ಲೇ ಇದ್ದಾನೆ, ನಮ್ ಪವನ್ ಬ್ರೋ ಮೇಲೆ ಎದ್ಬಿಟ್ರು. ನೀರ್ ಮಾತ್ರ ಸಖತ್ ಕೋಲ್ಡ್ ಆಗಿದೆ. ಈ ಇಲ್ಲಿರೋ ಕ್ಲೈಮೇಟ್ಗೂ ಇನಿಮೇಲೆ ಬೀಳ್ತಾ ಇರೋದಕ್ಕೂ ಬಾಡಿ ಎಲ್ಲ ಹಂಗೆ ಒಳಗೆ ಎಳ್ಕೊಬಿಟ್ಟಿದೆ ನೋಡಿ, ಕ್ರೇಜಿ ಆಗಿದೆ ಗೈಸ್. ಸೊ ಇದು ಊಟಿಯ 2ನೇ ವ್ಲಾಗ್ ಅನ್ಸುತ್ತೆ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮತ್ತೆ ಊಟಿಗೆ ಹೋಗ್ತಾ ಇದೀವಿ. ನಿನ್ನೆ
ಕೂನೂರು, ಕೋಟಗಿರಿ ಇದೆಲ್ಲ ಓಡಾಡ್ಕೊ ಬಂದ್ವಿ. ಸೊ ನಿನ್ನೆ ನೈಟ್ ಮತ್ತೆ ಬಂದು ಅಣ್ಣ ಮನೇಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಟೈಮ್ ಒಂದು 9:30, 10 ಆಗಿದೆ. ಸೊ ಈಗ ಹೊರಡ್ತಾ ಇದೀವಿ. ಈಗ ಮತ್ತೆ ಊಟಿಗೆ ಹೋಗಿ ಅಲ್ಲಿ ಅಂಕಲ್ ನೋಡ್ಸಿನ ಅಂತ ಹೇಳಿದ್ರೆ ತುಂಬಾ ಪ್ಲೇಸಸ್ನ, ಅದನ್ನೆಲ್ಲ ನೋಡ್ಬೇಕು. ಸೊ ಅದನ್ನೆಲ್ಲ ನೋಡ್ಕೊಂಡು ಒಂದ್ ಒಳ್ಳೆ ರಿಸಾರ್ಟ್ ಹೋಗ್ತು ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಮತ್ತೆ ವಾಪಸ್ ಹೋಗೋ ಪ್ಲಾನ್ ಇರೋದು. ಸೊ ಈಗ ಸದ್ಯಕ್ಕೆ ನಾವು ಮೇಟುಪಾಳ್ಯಮಿಂದ ಊಟಿಗೆ ಹೋಗ್ತಾ ಇದೀವಿ. ಮತ್ತೆ ಭಯಂಕರ ಘಾಟ್ ಸೆಕ್ಷನ್ ಬರುತ್ತೆ. ಘಾಟ್ ಸೆಕ್ಷನ್ ಎಲ್ಲ ದಾಟ್ಕೊಂಡು ಹೋಗಿ ನೆನೆ ಈ ಸೇಮ್ ಇದೇ ರೋಡಲ್ಲಿ ಹೋಗಿ ಅಲ್ಲಿ ರೈಟ್ ತಗೊಂಡು ಕೂನೂರು, ಕೋಟಗಿರಿ ಇದನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಸೊ ಇವತ್ತು ನಾವು ಸ್ಟ್ರೈಟ್ ಕೂನೂರು ಊಟಿಗೆ ಹೋಗ್ತಾ ಇದೀವಿ, ಅಂದ್ರೆ ಊಟಿ ಟೌನ್ಗೆ ಹೋಗ್ತಾ ಇದೀವಿ. ಅದಿಲ್ದಲೆ ಇವತ್ತು ಮೈನ್ ಬಂದು ಸಂಡೇ ಆಗಿರೋದ್ರಿಂದ ಅಲ್ಲಿಂದ ರಿಟರ್ನ್ ಬರೋದು ಜಾಸ್ತಿ, ಇಲ್ಲಿಂದ ಹೋಗೋರು ಜಾಸ್ತಿ. ಆ ಕಾರಣದಲ್ಲಿ ಸೆಂಟ್ರಲ್ ಅದ್ರಲ್ಲಿ ಇಲ್ದೆ ಆಕ್ಸಿಡೆಂಟ್ ಬೇರೆ ಆಯ್ತು. ಅದರಿಂದ ಫುಲ್ ಇನ್ನ ಇದೆ ಗೈಸ್. ಇಲ್ಲಿ ಕೊನೆ ಆಯ್ತು, ಇಲ್ಲಿ ಲಾಸ್ಟ್ ಆಗಿದೆ ಗೈಸ್ ಟ್ರಾಫಿಕ್. ಮತ್ತೆ ಇಲ್ಲಿಂದ ಮತ್ತೆ ಟ್ರಾಫಿಕ್. ಟ್ರಾವೆಲಿಂಗ್ ಹೀಲ್ಸ್ ಎವ್ರಿಥಿಂಗ್. ಅದು ಎಲ್ರಿಗೂ ಅಲ್ಲ, ಫಾರ್ ಮೀ ಗೈಸ್. ಮನಸ್ಸಿಗೆ ಕಷ್ಟ ಅದು ಇದು ಇದ್ರೆ ಟ್ರಾವೆಲ್ ಮಾಡಿದ್ರೆ ಐಲ್ ಬಿ ಓಕೆ ಫಾರ್ ಸಮ್ ಟೈಮ್. ಆ ತರ ಇರುತ್ತೆ. ಸೊ ಗೈಸ್, ಟಾಯ್ ಟ್ರೈನ್ ಬರ್ತಾ ಇದೆ. ಸೊ ನಾವು ಇಲ್ಲಿಂದ ರೈಟ್ಗೆ ಹೋಗ್ಬೇಕು. ಊಟಿಗೆ ಹೋಗ್ಬೇಕಂದ್ರೆ ಇನ್ನ 25 ಕಿಲೋಮೀಟರ್ಸ್ ಇದೆ. ಸೊ ಟಾಯ್ ಟ್ರೈನ್ ಬರ್ತಾ ಇದೆ ನೋಡಿ. ಟೀ ಪೌಡರ್ ಹೇಗ್ ಮಾಡ್ತಾರಂತ ಇದೆಲ್ಲ ಮಿಷಿನರಿ. ನಾವು ಟೀ ಫ್ಯಾಕ್ಟ್ರಿಗೆ ಬಂದಿದೀವಿ. ಸೊ ನೋಡ್ಬೋದು, ಇದೇನೋ ಚಾಕ್ಲೇಟ್ ಮಾಡ್ತಿರೋದು. ಟೀ ತಗೊಂಡು ಟೀ ಫ್ಯಾಕ್ಟ್ರಿ ಒಳಗೆ ಎಂಟ್ರಿ ಆಗಿದೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಟೀ ಪೌಡರ್ ಹೇಗೆ ಆಗುತ್ತೆ ಮತ್ತೆ ಚಾಕ್ಲೇಟ್ಸ್ ಎಲ್ಲ ಹೇಗ್ ಮಾಡ್ತಾರಂತ. ಸೊ ಇಲ್ಲಿ ಮಿಷಿನರಿ ಸಮೇತ ಇಟ್ಟು ನೋಡಿಸ್ತಾರೆ, ಅದನ್ನ ನೋಡೋದು. ಇಲ್ಲಿಂದ ಟೀ ಲೀವ್ಸ್ ಹೋಗಿ, ಸೊ ಅದ್ರ ಒಳಗೆ ಹೋಗಿ ಅದ್ರಲ್ಲಿ ಸ್ವಲ್ಪ ಇದಾಗಿ ಅಲ್ಲಿಂದ ಮತ್ತೆ ಫಿಲ್ಟರ್ ಆಗೋದಕ್ಕೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಫಿಲ್ಟರ್ ಆಗುತ್ತೆ. ಫ್ರೆಶ್ ಆಗಿ ಇಲ್ಲೇ ತಯಾರಿಸಿರುವಂತ ಟೀ ಕೊಟ್ಟಿದ್ದಾರೆ, ಅಂದ್ರೆ ಟ್ರಯಲ್ ಮಾಡೋದಕ್ಕೆ. ಓಕೆ ಶುಗರ್ ಏನ್ ಆಗ್ಲಿಲ್ಲ. ಓಕೆ ಆಗಿದೆ. ಶಾಪಿಂಗು ಅಂದ್ರೆ ಈ ಟೀ ಲೀವ್ಸ್ ಇಂದ ಏನೇನ್ ಮಾಡಿರ್ತಾರೆ, ಸೊ ಅದನ್ನೆಲ್ಲ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬೇಕಾದ್ರೆ ತಗೋಬಹುದು. ಇಲ್ಲ ಅಂದ್ರೆ ಗೈಸ್, ಈಗ ಕರೆಕ್ಟ್ ಆಗಿ ನಾವು ಊಟಿಲಿ ಇದೀವಿ. ಊಟಿಲಿ ಒಂದು ವಿಲಾಲ್ಲಿ ಸ್ಟೇ ಮಾಡಿ, ಸೊ ಈಗ ಇಲ್ಲಿಂದ ಹೋಗಿ ದೊಡ್ಡ ಬೆಟ್ಟ ಪೀಕ್ ನ ನೋಡ್ಬೇಕಂತ ಪ್ಲಾನ್ ಇರೋದು. ದೊಡ್ಡ ಬೆಟ್ಟ ಪೀಕ್ ನ ನೋಡ್ಕೊಂಡು ಹಾಗೆ ಹೋಗೋದಾರಿ ಟಿ ಸ್ಟೇಷನ್ ಎಲ್ಲ ನೋಡ್ಕೊಂಡು ಮಸನಗುಡಿ ಕಡೆ ಹೋಗೋ ಪ್ಲಾನ್ ಇರೋದು, ಬಂಡೀಪುರ್ ಫಾರೆಸ್ಟ್ ಕಡೆ. ಸೊ ನೋಡೋಣ, ಅಲೋ ಮಾಡಿದ್ರೆ ಅಲ್ಲಿ ಹೋಗೋಣ, ಇಲ್ಲಾಂದ್ರೆ ಬೇರೆ ಕಡೆ ಹೋಗೋಣ. ಸೊ ಇದು ನಾವು ಮಾಡಿರುವಂತ ವಿಲಾ. ಸೊ ನಮ್ ವಿಲಾ ಇಂದ ವ್ಯೂ ನೋಡ್ಬೋದು, ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಆಕ್ಚುಲಿ ಬಾಲ್ಕನಿಯಿಂದ ಇನ್ನ ಚೆನ್ನಾಗಿದೆ, ನೋಡ್ತೀನಿ ನೋಡಿ. ಬಾಲ್ಕನಿಯಿಂದ ಇನ್ನ ಸೂಪರ್ ಆಗಿದೆ. ಸೊ ಈಗ ನಾವು ಇಲ್ಲಿ ರೂಮ್ ನ ಚೆಕ್ಔಟ್ ಮಾಡ್ಕೊಂಡು ದೊಡ್ಡ ಬೆಟ್ಟ ಪೀಕ್ಗೆ ಹೋಗ್ಬೇಕಂತ ಇರೋದು. ಸೊ ನಾವು ಅಂಕಲ್ ಮನೇಲೆ ಸ್ಟೇ ಮಾಡಿದ್ದು. ಸೊ ಅಂಕಲ್ಗೆ ತುಂಬಾ ಥ್ಯಾಂಕ್ಸ್. ಇಲ್ಲಿ ಕರ್ಕೊಂಡ್ ಬಂದು ಅವ್ರ ಮನೇಲೆ 3 ದಿವಸ ಇದ್ರು. ಅಂಕಲ್ ಇದಿಲ್ದೆ ಒಂದೊಳ್ಳೆ ಚೆಫ್ ಕೂಡ. ಸೊ 3 days ನಮ್ಗೆ ವೆರೈಟಿ ಆಗಿ ಮಾಡ್ಕೊಟ್ರು. ಸೊ ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿಂದ ಹೋಗಿ ನಾವು ದೊಡ್ಡ ಬೆಟ್ಟ ಪೀಕ್ ನ ನೋಡ್ಕೊ ಬರೋಷ್ಟಲ್ಲಿ ಅಂಕಲ್ ನ ಮತ್ತೆ ಇಲ್ಲಿಂದ ಅವ್ರ ಊರಿಗೆ ಸೆಂಡ್ ಆಫ್ ಮಾಡಿ ನಾವು ಇಲ್ಲಿಂದ ಬಂಡೀಪುರು ಆ ಕಡೆ ಮೈಸೂರು ಹೋಗ್ಬಿಟ್ಟು ಬರೋಣ. ಕಮಾನ್, ಲೆಟ್ಸ್ ಗೋ. ಸೊ ಗೈಸ್, ಇದು ನಮ್ಮ ರೂಮ್ ನ ಟಾಪ್ ವ್ಯೂ, ಅಂದ್ರೆ ಮೋಲ್ಡ್ ಮೇಲೆ ಕಾಣಿಸ್ತಿರೋ ವ್ಯೂ. ಕಂಪ್ಲೀಟ್ ವ್ಯೂ ನ ನೋಡ್ಸಿ ನೋಡಿ. ಸೂಪರ್ ಬಗ್ಗೆ ಇತ್ತು ಇಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ದೊಡ್ಡ ಬೆಟ್ಟಗೆ ಬಂದಿದ್ವಿ, ದೊಡ್ಡ ಬೆಟ್ಟ ಪೀಕು. ಸೊ ಊಟಿಲಿ ಹೈಯೆಸ್ಟ್ ಪೀಕ್ ಅಂತ ಇದೆ, 8660 ಸಮಥಿಂಗ್ ಫೀಟ್ ಮೇಲಿರುತ್ತೆ ಇದು ದೊಡ್ಡ ಬೆಟ್ಟ ಪೀಕ್. ನೋಡ್ಸಿ ನೋಡಿ ಎಷ್ಟು ಹೋಲ್ ಊಟಿನೂ ಕಾಣಿಸುತ್ತೆ. ದೊಡ್ಡ ಬೆಟ್ಟ ಕನ್ನಡ ಹೆಸರು, ಹೋಲ್ ಊಟಿನೂ ಕಾಣಿಸುತ್ತೆ.
ಸೊ ಈಗ ಇಲ್ಲಿಂದ ಮತ್ತೆ ಪೈನ್ ಫಾರೆಸ್ಟ್ ಹೋಗೋದಾರೆ ಇಲ್ಲಿ ಪೈಕಾರ ವಾಟರ್ ಫಾಲ್ಸ್ ಹೋಗಿ ಮೇಲೆ ಹೋಗೋಣ. ಓಕೆ ಅಂಕಲ್ ಬಾಯ್. ಓಕೆ ಅಂಕಲ್ ಬಾಯ್. ಹಾ ನೆಕ್ಸ್ಟ್ ಇನ್ನ ಒಂದ್ ಒಳ್ಳೆ ಬಾಯ್ ಜಶಂತ್ ಬಾಯ್ ಬಾಯ್. ಹಾ ಓಕೆ ಅಂಕಲ್. ಹಾ ಓಕೆ ಅಂಕಲ್. ಸರಿ ಬಾಯ್ ಗೈಸ್. ಅಂಕಲ್ ಈಗ ಇಲ್ಲಿಂದ ಹೀಗೆ ಹೊಡ್ತಾರೆ, ನಾವ್ ಇಲ್ಲಿಂದ ಲೆಫ್ಟ್ ತಗೊಂಡು ನಾವು ಬಂಡೀಪುರ್ ಕಡೆ ಹೋಗ್ಬೇಕು. ಅಂಕಲ್ ಇಲ್ಲೇ ಕೋಟಗಿರಿ ಕಡೆ ಹಿಂಗ್ ಹೋಗ್ತಾರೆ. ಸೊ ಅಂಕಲ್ ನ ಸೆಂಡ್ ಆಫ್ ಮಾಡಿ ನಾವು ಮತ್ತೆ ಹೋಗೋಣ. ಸೊ ಗೈಸ್ ಆಕ್ಚುಲಿ ನಾವು ಮಸನಗುಡಿಗೆ ಹೋಗ್ಬೇಕಾಗಿರೋದು ಹೀಗೆ. ಸೊ ಇಲ್ಲಿ ಒನ್ ವೇ ಇರೋದ್ರಿಂದ, ಒನ್ ವೇ ಏನಲ್ಲ 2 ವೇನೆ, ಇಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತಂತ ನಮ್ನ ಅಲೋ ಮಾಡ್ತಾ ಇಲ್ಲ. ಸೊ ಅದರಿಂದ ನಾವೀಗ ಹಿಂಗ್ ಹೋಗ್ಬೇಕು, ಅಂದ್ರೆ ಗೂಡೂಲೂರು ಹೋಗ್ಬೇಕು. ಸೊ ಬೇರೆ ದಾರಿ ಇಲ್ಲ, ಅಲ್ಲಿ ಹೋಗಿ ಕೇಳ್ಕೊಂಡ್ ಬಂದ್ವಿ, ಅಲೋ ಮಾಡಲ್ಲ ಅಂತ ಹೇಳಿದ್ರು. ಇನ್ನೇನ್ ಮಾಡೋದಕ್ಕಾಗಲ್ಲ, ಹಿಂಗೆ ಹೋಗ್ಬೇಕು. ಸೊ ಅಲ್ಲಿ ಬಿಡ್ಲಿಲ್ಲ, ಅದಕ್ಕೋಸ್ಕರನೇ ಇವಾಗ ಹೆಂಗ್ ಹೋಗೋದಂದ್ರೆ ಇಲ್ಲಿಂದ ನಾವು ಪೈನ್ ಫಾರೆಸ್ಟ್, ಪೈಕಾರ, ಗೂಡೂಲೂರು, ಮತ್ತೆ ಅಲ್ಲಿಂದ ತೆಕ್ಕಾಡಿಂದ ಮಸನಗುಡಿಯಿಂದ ಗುಂಡ್ಲುಪೇಟೆಯಿಂದ ಮೈಸೂರು, ಈ ತರ ಹೋಗ್ಬೇಕು. ಸೊ ಇಲ್ಲೇ ಬಿಟ್ಟಿದ್ರೆ ನಾವು ಡೈರೆಕ್ಟ್ ಮಸನಗುಡಿ ಹೋಗ್ತಾ ಇದ್ವಿ. 60 ಕಿಲೋಮೀಟರ್ಸ್ ನಿಯರ್ ಬೈ 60 ಕಿಲೋಮೀಟರ್ಸ್ ಕಡಿಮೆ ಆಗ್ತಾ ಇತ್ತು ಗೈಸ್. ಈಗ ನಾವು ಹೋಗಿ 60 ಕಿಲೋಮೀಟರ್ ಒಂದ್ ರೌಂಡ್ ಹಾಕೊಂಡು ಹೋಗ್ಬೇಕು. ಅಲ್ಲಿ ಹೇಗ್ ಬಿಡಲ್ಲಪ್ಪ ಅಂತಂದ್ರೆ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ. ಫುಲ್ಲು ಕೌಸ್ ಘಾಟ್ ಸೆಕ್ಷನ್ ಇರೋದ್ರಿಂದ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ, ಅದಕ್ಕೋಸ್ಕರನೇ ಬಿಡಲ್ಲ. ರೀಸೆಂಟ್ ಆಗಿ ಯಾವ್ದೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಅದರಿಂದಾನೇ ಅವರು ಬಿಡ್ತಿಲ್ಲ. ಸೊ ನಾವು ಇನ್ನೇನ್ ಕೇಳೋದಕ್ ಹೋಗ್ಲಿಲ್ಲ, ಅದಕ್ಕೋಸ್ಕರನೇ ಹಿಂಗ್ ಹೋಗ್ತಾ ಇದ್ರಿ. ಮನೆಗೈಸ್ ಹೋಗುವ ದಾರಿಯಲ್ಲಿ ಪೈನ್ ಫಾರೆಸ್ಟ್ ನೋಡೋಣ. ಪೈನ್ ಫಾರೆಸ್ಟ್ ನ ಗಾಡಿಲೇ ಕುತ್ಕೊಂಡು ನೋಡ್ಕೊಂಡು ಸೊ ಪೈಕಾರ ವಾಟರ್ ಫಾಲ್ಸ್ಗೆ ಒಂದ್ ಟ್ರಕ್ ಮಾಡ್ಬೇಕಂತೆ, ನೋಡೋಣ. ದೂರ ಇದ್ರೆ ಬೇಡ, ಒಂದ್ ಹತ್ರ ಇದ್ರೆ ಪೈಕಾರ ವಾಟರ್ ಫಾಲ್ಸ್ ನೋಡ್ಸ್ಕೊಂಡು ಈಗ ನಾವು ಮುದುಮಲೈ ಫಾರೆಸ್ಟ್ ನ ದಾಟ್ಕೊಂಡು, ಮತ್ತೆ ಮುದುಮಲೈ ಅಂದ್ರೆ ತಮಿಳ್ನಾಡು ಮುದುಮಲೈ ಫಾರೆಸ್ಟ್ ದಾಟ್ಕೊಂಡು ನಮ್ಮ ಕರ್ನಾಟಕ ಬಂಡೀಪುರ್ ಫಾರೆಸ್ಟ್ ಗೆ ಎಂಟರ್ ಹಾಕ್ಬೇಕು. ತೆಕ್ಕಾಡ್ ಬಂದು ಮುದುಮಲೈಗೆ ಸೇರುತ್ತೆ. ಅಲ್ಲಿಂದ ಮಸನಗುಡಿ ಆ ಕಡೆ ಹೋದ್ರೆ ನಾವು ಬಂಡೀಪುರ್ ಫಾರೆಸ್ಟ್ ಹೋಗ್ಬಿಡ್ತೀವಿ. ಸೊ ಈಗ ಅದು ಪ್ಲಾನ್ ಇರೋದು. ಸೊ ಆಲ್ರೆಡಿ ನಾವು ಪೈನ್ ಫಾರೆಸ್ಟ್ ಹತ್ರ ಬಂದಾಯ್ತು, ನೋಡ್ಬೋದು ಆ ಕಡೆ ಈ ಕಡೆ ಇದೆ ಪೈನ್ ಫಾರೆಸ್ಟ್ ಅಂದ್ರೆ. ಸೊ ಇಲ್ಲೇನು ಇಳ್ದೋಗಿ ನೋಡೋದ್ ಬೇಡ, ಯಾಕಂದ್ರೆ ಆಲ್ರೆಡಿ 3-4 ಸಲ ನೋಡಿದೀವಿ. ಇಳ್ದೇನ್ ನೋಡೋದ್ ಬೇಡ, ಹಂಗೆ ಗಾಡಿಲೇ ನೋಡ್ಕೊಂಡು ನಾವು ನೆಕ್ಸ್ಟ್ ಪೈಕಾರ ಹೋಗೋಣ. ಅಲ್ಲಿ ಪೈಕಾರ ವಾಟರ್ ಫಾಲ್ಸ್ ಹೋಗಿ ಸ್ವಲ್ಪ ಹತ್ರ ಐತ್ರಿ ಹೋಗೋಣ, ಇಲ್ಲ ಅಂದ್ರೆ ನೋಡೋಣ ಗೈಸ್. ಆಕ್ಚುಲಿ ಜನ ಇದಾರೆ ಇಲ್ಲಿ, ಹೋಗೋದ್ ಬೇಡ ಅಂತ ಅನ್ಸುತ್ತೆ ಗೈಸ್. ಇಷ್ಟೊಂದ್ ಜನ ಇದ್ರೆ ಹೋಗೋದ್ ಬೇಡ. ಸೊ ಅಲ್ಲಿ ಪೈನ್ ಫಾರೆಸ್ಟ್ ಅಲ್ಲಿ ಏನಿರಲ್ಲ, ನಮ್ಗೆ ಫೋಟೋಸ್ ತಗೋಬೇಕಂದ್ರೆ ಹೋಗ್ಬೇಕು. ನಮ್ಗೆ ಅಂತ ಫೋಟೋಸ್ ಏನ್ ಬೇಡ, ಎಲ್ಲ ಆಲ್ರೆಡಿ ತಗೊಂಡಾಯ್ತು. ಅದಕ್ಕೋಸ್ಕರ ನಾವು ಆ ಜಾಗನ ಸ್ಕಿಪ್ ಮಾಡಿ ಈಗ. ಸೊ ಗೈಸ್ ಇದು ಇಲ್ಲೇ ಊಟಿಯಲ್ಲೇ ಬೆಳೆದು ಇಲ್ಲೇ ಹರವಡೆ ಮಾಡುವಂತ ಫ್ರೂಟ್ಸ್. ಸೊ ನೋಡ್ಬೋದು, ಇದು ಕುಕುಂಬರ್ ಅಂದ್ರೆ ಸೌತೆಕಾಯಿ, ಯೆಲ್ಲೋ ಕಲರ್ ಇದೆ. ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಕುಕುಂಬರೇ, ಆದ್ರೆ ಇದು ನಾರ್ಮಲ್ ತರ ಇಲ್ಲ, ಇದು ಇಲ್ಲೇ ಬೆಳೆಯೋದ್ರಿಂದ. ಸೊ ಕ್ಯಾರೆಟ್ ಮತ್ತೆ ಬೀಟ್ರೂಟ್, ಒಂದು ವೆಜಿಟೇಬಲ್ ಸಲಾಡ್ ತರ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಸೊ ನಾನು ಇದನ್ನ ಟೇಸ್ಟ್ ಮಾಡಕ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ಗೈಸ್. ಸೊ ಅದ್ರ ಮೇಲೆ ಲೆಮನ್ ಸ್ವಲ್ಪ ಉಪ್ಪು ಖಾರ ಹಾಕ್ಸ್ಕೊಂಡಿದೀವಿ. ಕಚ್ರೆ ಗೈಸ್, ಕಚ್ರೆ ಆದ್ರೂ ಓಕೆ. ಹಸಿ ಜೋಳ ತಿನ್ನೋ ತರ ಇದೆ, ಆತರ ಇದೆ. ಈ ಕುಕುಂಬರ್ ನೋಡೋಣ. ಓಕೆ ಓಕೆ ಗೈಸ್, ಇದು ಊಟಿಯಲ್ಲೇ ಬೆಳೆಯುವಂತ ಊಟಿ ಆಪಲ್. ಸೊ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಲಿಟ್ರಲಿ ಅಮೇಜಿಂಗ್ ಆಗಿದೆ ಗೈಸ್. ಈ ಕಡೆ ಬಂದ್ರೆ ಮರಿದೆ ಟ್ರೈ ಮಾಡಿ, ಸೂಪರ್ ಆಗಿದೆ. ಈ ತರ ಇರುತ್ತೆ ಶಾಪ್ಸ್. ಸೊ ಇಲ್ಲಿ ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ, ಇದೆಲ್ಲ ಇಲ್ಲೇ ಇವರೇ ಓನ್ ಆಗಿ ಬೆಳೆ ಮಾಡುವಂತದ್ದು. ಸೊ ಇಲ್ಲಿ ಬಟರ್ ಫ್ರೂಟ್ ಅವಘಡ ಇದೆ, ಮಂಗೂಸ್ ದನಕ ಇದೆ, ಮಂಗೂಸ್ ಫ್ರೂಟ್ ಇದೆ, ಊಟಿ ಪ್ಲಮ್ ಇದೆ. ಆಮೇಲೆ ಇದು ನಾಟಿ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್, ನಾಟಿ ಈರುಳ್ಳಿ. ಸೊ ಇದು ದೋಸಕಾಯಿ ಗೈಸ್, ಸೌತೆಕಾಯಿ ಇದೂನು ಸೌತೆಕಾಯಿ.
ಎಲ್ಲ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇದೀನಿ ಈ ತರ ವೆರೈಟಿ ಆಗಿ. ಸೊ ಇದು ಊಟಿ ಪೊಟೆಟೊ ಗೈಸ್, ಇಲ್ಲೇ ಬೇಬಿ ಪೊಟೆಟೊ, ಊಟಿ ಬೇಬಿ ಪೊಟೆಟೊ. ನಿಜಮಾಲೆ ಹಿಂಗೆ ಒಳಕರ್ತಾಕ ಇದೆ அக்கா அவங்க வீட்டு பின்னாடி தோட்ட போட்டிருக்காங்களா? சும்மா சொல்லிட்டீங்க. இங்க விளையாடுறது இங்க வைப்போம். நாங்க வந்து மைசூர்ல வாங்கிட்டு வர முடியாதுல்ல. ಈಗ ಮುದುಮಲೈ ಟೈಗರ್ ರಿಸರ್ವ್ಗೆ ಎಂಟರ್ ಆಗ್ತಾ ಇದೀವಿ. ಸೊ ಇಲ್ಲಿ ಪ್ರಾಣಿಗಳು ಸಿಗೋದು ಡೌಟೇ. ನಮ್ಮ ಮಂಡಿಪುರ್ ಹೋದ್ರೆ ಪಕ್ಕ ಆನೆ ನೋಡ್ಬೋದು. ನೋಡ್ಬಾ ಏನಾಗುತ್ತೆ ಅಂತ. ಈಗಷ್ಟೇ ಬಂದಿಪುರ್ ಇದು ಮುದುಮಲೈ ಟೈಗರ್ ರಿಸರ್ವ್ಗೆ ಎಂಟ್ರಿ ಆಗಿದ್ದೀವಿ. ನನ್ಗೆ ಗೊತ್ತಿತ್ತು ಚಿರತೆ ಟೈಗರ್ ಅಲ್ಲಿ ಏನ್ ಸ್ಪಾಟ್ ಆಗಲ್ಲ. ಸ್ಪಾಟ್ ಆದ್ರೆ ಜಿಂಕೆ ಅಥವಾ ಆನೆ ಆಗ್ಬೋದು. ನೋಡೋಣ ಗೈಸ್, ಆತರ ಏನಾರು ಆಯ್ತು ಅಂತ ಅಂದ್ರೆ ನಾನು ಖಂಡಿತ ನೋಡ್ಸ್ಕೊಡ್ತೀನಿ. ಸೊ ಗೈಸ್, ಮುದುಮಲೈ ಫಾರೆಸ್ಟ್ ಅಲ್ಲಿ ಅಂತೂ ಇಂತೂ ಯಾವ್ದೋ ಸಾಕಿರೋ ಆನೆ ಸೈಟ್ ಆಯ್ತು. ಯಾವ್ದೋ ಸಾಕಿರೋ ಆನೆ ಗೈಸ್, ಇದು ವೈಲ್ಡ್ ಎಲಿಫೆಂಟ್ ಅಲ್ಲ, ಇದು ಸಾಕಿರೋ ಆನೆ. ಬ್ರೋ ಸೊ ನೋಡ್ತಾ ಇರ್ಬೋದು, ಆನೆ ಇಲ್ಲೇ ನಿಂತಿದೆ, ಸಾಕಿರೋ ಆನೆ. ಸೊ ಅಲ್ಲಿಂದ ಎಷ್ಟು ಇಲ್ಲ ಡಿಸ್ಟೆನ್ಸ್ ಕಾಣಿಸ್ತಿದ್ಯಾ? ಸೊ ಇದೇ ಮೈನ್ ರೋಡು, ಇಲ್ಲೇ ಇದೆ ಆನೆ ನೋಡಿ, ಇದೇ ಮೈನ್ ರೋಡು, ಇಲ್ಲೇ ಇದೆ ಆನೆ. ಸೊ ಏನು ಮಾಡಲ್ಲ ಅದು, ಇದು ಸಾಕಿರೋ ಆನೆ ಆಗಿರೋದ್ರಿಂದ ಏನು ಮಾಡಲ್ಲ. ಇದು ವೈಲ್ಡ್ ಆನೆ ಎಲಿಫೆಂಟ್ಸ್ ಇರುತ್ತೆ ಇಲ್ಲಿ. ಸೊ ಹೋಗೋಣ ಮುಂದೆ, ನೋಡಕ್ ಸಿಕ್ಕಿದ್ರೆ ನೋಡೋಣ ಗೈಸ್. ನೋಡ್ಬೋದು ನೆಕ್ಸ್ಟ್ ಏನ್ ಸ್ಪಾಟ್ ಮಾಡಿದೀವಿ ಅಂತ. ಜಿಂಕೆ ಇಲ್ಲೇ ಇದೆ ಗೈಸ್, ತುಂಬಾ ಹತ್ರ ಇದೆ ಜಿಂಕೆ. ಇಲ್ಲೇ ನಿಂತಿದೀವಿ, ನೋಡ್ಬೋದು ಗಾಡಿ ಇಲ್ಲೇ ಐತೆ, ಮೈನ್ ರೋಡು, ಜಿಂಕೆ ಇಲ್ಲೇ ಐತೆ. ಸೊ ಅಲ್ಲಿ ನೋಡಿ ಇನ್ನ ಎಷ್ಟೊಂದಿದೆ. ಇನ್ನು ಮುಂದೆ ನವಿಲ್ಗಿರಿ ಅದೇ ಎಲ್ಲ ನೋಡಿದ್ವಿ, ಅದೆಲ್ಲ ಬೈಸೋನು ನವಿಲ್ಗಿರಿ ಎಲ್ಲ ನೋಡಿದ್ವಿ. ಸೊ ಆ ಟೈಮ್ ಪಟ್ಟ ಅಂತ ಫೋನ್ ತೆಗೆದು ಸ್ಪಾಟ್ ಮಾಡೋಕ್ಕಾಗಲಿಲ್ಲ ಗೈಸ್. ಇನ್ನ ಮುಂದೆ ಹೋಗೋಣ ಬನ್ನಿ. ನೋಡ್ಬೋದು ಎಷ್ಟೊಂದು ರಾಶಿನೇ ಇದೆ ಜಿಂಕೆ, ರಾಶಿ. ಗೈಸ್ ನೋಡಿ, ಮುಸ್ಕೋತಿ ಸೈಟ್ ಆಗಿದೆ, ಮುಸ್ಕೋತಿ. ಲಿಟ್ರಲಿ ಎಷ್ಟೊಂದು ಇದೆ ಅಂದ್ರೆ ಇಲ್ಲೊಂದ್ಸಲ ನೋಡಿ, ಇಲ್ಲಿ ಅಲ್ಲಿಂದ ಹಂಗೆ ನೋಡಿ ಗೈಸ್, ಎಷ್ಟೊಂದಿದೆ ಅಂದ್ರೆ ಲಿಟ್ರಲಿ. ಏನೊಂದು ಇಲ್ಲ ಅಂದ್ರೆ 1000 ಮೇಲೆ ಇರ್ಬೋದು. ಒಂದೇ ಹತ್ರ ಇದೆ ಗೈಸ್, ಎಲ್ಲ ಎಲಿಫೆಂಟ್ಸ್ ಒಂದೇ, ಇದು ಎಲ್ಲ ಡಿಯರ್ಸ್ ಒಂದೇ ಹತ್ರ ಇದೆ. ಕ್ರೇಜಿ ಆಗಿತ್ತು ನೋಡೋದಕ್ಕೆ. ಇದು ಅಂತ ಗೊತ್ತಿಲ್ಲ. ಸೊ ಗೈಸ್, ಈಗ ಮುದುಮಲೈ ಫಾರೆಸ್ಟ್ ಬಿಟ್ಟು ನಾವು ಕರ್ನಾಟಕದ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಅಂದ್ರೆ ನಮ್ಮ ಬಂಡೀಪುರ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಸೊ ಅಲ್ಲಿ ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟ್ ದಾಟ್ಮೇಲೆ ನಾನು ನಿಮ್ಗೆ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಕಮಾನ್ ಗೈಸ್, ಲೆಟ್ಸ್ ಗೋ. ಸೊ ಈಗ ಬಂಡೀಪುರ್ ಟೈಗರ್ ರಿಸರ್ವ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಸೊ ಅದೇ ಆ ಕಡೆ ಇರೋದು ಮುದುಮಲೈ, ಈ ಕಡೆ ಇರೋದು ಬಂಡೀಪುರು. ಬನ್ನಿ ಗೈಸ್ ಹೋಗೋಣ. ಇಲ್ಲೇ ನಮ್ಮ ಒಳ್ಳೊಳ್ಳೆ ಆನೆಗಳಿದೆ, ಹೋಗಿ ನೋಡೋಣ. ಸಿಕ್ಕಿದ್ರೇನು ಸಿಗ್ಬೋದು, ಸೈಟ್ ಏನಾಗುತ್ತೋ ಅಂತ ನಾನೆಲ್ಲ ನೋಡ್ಸ್ಬಿಡ್ತೀನಿ. ಬನ್ನಿ ಹೋಗೋಣ ಗೈಸ್. ಫೈನಲಿ ನಾವು ಬಂಡೀಪುರ್ ಒಳಗಡೆ ಎಂಟರ್ ಆಗಾಯ್ತು. ಸೊ ಸದ್ಯಕ್ಕೆ ಏನು ಸೈಟ್ ಆಗ್ಲಿಲ್ಲ, ಒಂದು ನವಿಲು ಮತ್ತೆ ಡೀರ್ಸ್ ಮಾತ್ರ ಸೈಟ್ ಆಗ್ತಾ ಇದೆ. ಸೊ ನೋಡುವ ಇನ್ನ ಮುಂದೆ ಹೋಗಿ ಏನೇನ್ ಸೈಟ್ ಆಗುತ್ತಂತ. ಸೊ ಈಗ ಪಕ್ಕ 100% ನಾವು ಬಂದಿರೋ ಟೈಮಿಂಗ್ ಸರಿ ಇಲ್ಲ ಗೈಸ್. ಸೊ ಈಗ ಟೈಮ್ ಎಷ್ಟಾಗ್ತಾ ಅಂದ್ರೆ ಒಂದು 2:30 ಆಗಿದೆ. 2:30 ಟೈಮಲ್ಲಿ ಇಲ್ಲಿ ಏನು ಸೈಟ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಬರ್ಬೇಕು, ಬೆಳಗ್ಗೆ ಒಂದು 6 to 8 ಒಳಗಡೆ ಬರ್ಬೇಕು, ಇಲ್ಲ ಈವ್ನಿಂಗ್ ಒಂದು 4 to 6 ಒಳಗಡೆ ಬರ್ಬೇಕು. ಈ ಟೈಮಲ್ಲಿ ಹೋದ್ರೆ ನಾವು ಎಲಿಫೆಂಟ್ಸ್ ನ ಅಥವಾ ಏನಾದ್ರು ಸ್ಪಾಟ್ ಮಾಡ್ಬೋದು. ಈಗ ಈ ಟೈಮಲ್ಲಿ ಸ್ಪಾಟ್ ಆಗೋದು ಡೌಟು. ಇಫ್ ಇನ್ ಕೇಸ್ ಆದಲ್ಲಿ ನಾನು ನಿಮ್ಗೆ ನೋಡ್ಸ್ಕೊಡ್ತೀನಿ. ಹೋಗೋಣ ಬನ್ನಿ. ನಮ್ಮ ಬಂಡೀಪುರ್ ಫಾರೆಸ್ಟ್ ನೋಡ್ಬೋದು ಎಷ್ಟು ನೀಟ್ ಆಗಿದೆ ಗೈಸ್. ಇಲ್ಲಿ ಹುಡ್ಕೊಂಡ್ರು ಒಂದೇ ಒಂದು ಪ್ಲಾಸ್ಟಿಕ್ ಪೇಪರ್ ಸಿಗಲ್ಲ, ಅಷ್ಟೊಂದು ನೀಟಾಗಿ ಮೈಂಟೈನ್ ಮಾಡಿರ್ತಾರೆ ನೋಡ್ರಿ. ಇಲ್ಲಿ ಹುಡ್ಕೊಂಡ್ರು ಒಂದೇ ಒಂದು ಪ್ಲಾಸ್ಟಿಕ್ ಪೇಪರ್ ಸಿಗಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಅಷ್ಟೊಂದು ನೀಟಾಗಿ ಮೈಂಟೈನ್ ಮಾಡಿರ್ತಾರೆ. ಸೊ ನೀವು ಯಾರಾದ್ರೂ ಅಷ್ಟೇ ಈ ಕಡೆ ಬಂದಾಗ ಪೊಲ್ಯೂಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಸೇವ್ ವೈಲ್ಡ್ ಲೈಫ್. ಎಲ್ಲಾ ಕಡೆನೂ ಇದೆ ಆಗಿರ್ತಾರೆ, ನಾವು ಅದೇ ಮಾಡುವ. ಫಾರೆಸ್ಟ್ ಅಲ್ಲಿ ಈ ರೋಡ್ ಸ್ಪೇಸ್ ನೋಡ್ಬೋದು ಗೈಸ್, ಎಷ್ಟರಿಂದ ಎಷ್ಟು ಮಟ್ಟಕ್ಕಿದೆ ಅಂತ. ಏಕೆಂದ್ರೆ
ಇನ್ ಕೇಸ್ ನಮ್ಗೆ ವೈಲ್ಡ್ ಅನಿಮಲ್ಸ್ ಏನಾದ್ರೂ ದಾಳಿ ಮಾಡೋದಲ್ಲಿ ನಾವು ಆರಾಮಾಗಿ ಬೈಕ್ ನ ರಿಟರ್ನ್ ತಿರ್ಸ್ಕೊಬಹುದು ಅಥವಾ ಕಾರ್ನ ಕೂಡ ಆರಾಮಾಗಿ ಇಲ್ಲಿ ಟರ್ನ್ ಮಾಡ್ಕೋಬಹುದು, ಅಂದ್ರೆ ಯೂ ಟರ್ನ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಈ ತರ ಫ್ರೀ ಆಗಿ ಮಾಡಿರೋದು. ಚೀರ್ಸ್ ಮಾತ್ರ ಕಾಣಿಸ್ತಾನೆ ಇದೆ. ಎಲಿಫೆಂಟ್ ಏನಾದ್ರು ಸೈಟ್ ಆದ್ರೆ ಚೆನ್ನಾಗಿರುತ್ತೆ. ಸೊ ಗೈಸ್, ಏನು ಸೈಟ್ ಆಯ್ತಲ್ಲ ಅಂತ ಹೇಳ್ತಾನೆ ಇದ್ದೆ. ನೋಡ್ರಿ ಇಲ್ಲಿ ಆನೆ ಒಂದೇ ಒಂದಿದೆ, ಇನ್ನು ಮುಂದೆ ಹೋದ್ರೆ 4-5 ಇದೆ. ಸೊ ನೋಡಿ, ಇಲ್ಲೇ ಇದೆ ಎಲಿಫೆಂಟ್. ಮತ್ತೆ ಆನೆ 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 ಗೈಸ್, ಆನೆ ಇದೆ ನೋಡ್ರಿ. ಆನೆ ನಮ್ ಬಂಡೀಪುರ್ ಫಾರೆಸ್ಟ್ ಬಂದ್ರೆ ಇದೆಲ್ಲ ನೋಡ್ಬೋದು. ನೋಡಿ, ಕಾಡಾನೆ ಮೇಯ್ತಾ ಇದೆ. ದಪ್ಪ ಇದೆ ಗೈಸ್. ರೋಡ್ ಪಕ್ಕದಲ್ಲೇ ಇದೆ. ಫೈನಲಿ ನಮ್ಗೆ ಎಲಿಫೆಂಟ್ ಸೈಟ್ ಆಯ್ತು. ಇದು 3rd ಎಲಿಫೆಂಟ್. ನೋಡಿ, ಇಲ್ಲೇ ಇದೆ, ಸೈಟ್ ಆಯ್ತು. ಸೊ ಇದು ನಮ್ಗೆ 3rd ಎಲಿಫೆಂಟ್. 2 ವೈಲ್ಡ್ ಎಲಿಫೆಂಟ್, 1 ಕ್ಯಾಂಪ್ ಎಲಿಫೆಂಟ್. ಸೊ ಇನ್ನು ಮುಂದೆ ಹೋಗೋಣ, ಏನೇನ್ ಸಿಗುತ್ತಂತ ನೋಡೋಣ. ಬನ್ನಿ ಹೋಗುವ. ಕ್ಯೂಟ್ ಆಗಿದೆ, ರಿಯಲಿ ಕ್ಯೂಟ್. ಆನೇನ ಇವಾಗ ನೋಡಿ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಇರಿ, ನಾನು ನೋಡಿಸ್ತೀನಿ. ಇಲ್ಲಿ ನೋಡಿ, ವೈಲ್ಡ್ ಎಲಿಫೆಂಟ್, ಕಂಪ್ಲೀಟ್ ಆಗಿ ವೈಲ್ಡ್ ಎಲಿಫೆಂಟ್ ಗೈಸ್. ಇದು ಕರೆಕ್ಟ್ ಆಗಿ ಕಾಣಿಸ್ತಿದೆ ನೋಡಿ. ಸೊ ನೀವು ಈ ತರ ಬಂದ್ರೆ ಎಲಿಫೆಂಟ್ಸ್ ನೆಲ್ಲ ನೋಡ್ಬೋದು. ಈಗ ನಮ್ಗೆ ಟೈಮ್ ಆಯ್ತು, ನಾವು ಹೊರಡ್ಬೇಕು. ಬಂಡೀಪುರಲ್ಲಿ ಇದೀವಿ. ಸೊ ಊಟ ಮಾಡೋಣ ಅಂತ ನಿಲ್ಸಿದೀವಿ, ಊಟ ಮಾಡ್ತಾ ಇದೀವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ವೆಜ್ಜು. ಇಲ್ಲಿಂದ ತಿನ್ಕೊಂಡು ಮುಂದೆ ಗುಂಡ್ಲುಪೇಟಿಂದ ಚಾಮರಾಜನಗರ, ಎಲೆಂಡೂರು, ಕೊಳ್ಳೇಗಾಲ, ಆಮೇಲೆ ನಮ್ಮೂರ್ ಕಡೆ ಹೋಗ್ಬೇಕು. ಹೋಣ ನನಗೆ. ಸೊ ಅಷ್ಟೇ ಗೈಸ್, ಮನೆಗೆ ಬಂದಾಯ್ತು. ಸೊ ಬಂಡೀಪುರಿಂದ ಬಂದು ಇವತ್ತು ಟೋಟಲ್ ನಾವು 287 ಕಿಲೋಮೀಟರ್ಸ್ನ ರೈಡ್ ಮಾಡಿದೀವಿ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು. ಒಬ್ಬನೇ ಓಡಿಸ್ಕೊ ಬಂದೆ, ಡಸ್ಟು ಬಿಸ್ಟು ಎಲ್ಲ ಬಿದ್ದು ಫುಲ್ ಟಯರ್ಡ್ ಆಗಿತ್ತು. ಬಂದು ಸ್ನಾನ ಮಾಡ್ಕೊಂಡು ಮಲ್ಕೊಬಿಟ್ಟೆ. ಸೊ ಇದೇ ಫೈನಲ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗೈಸ್.